Hi guys, welcome back to my channel again. I am Likita Bhatt. So last time I have explained completely about the 30 days perfect strategy for KCET 2026. ಸೊ ಆ ವಿಡಿಯೋನ ನೀವು ವಾಚ್ ಮಾಡಿ ಬಂದಿದ್ದೀರಾ ಅಂತ ಭಾವಿಸೋಣ. ಸೊ ಈಗ ನಾನು ತುಂಬ ಜನ ನನಗೆ ಕೇಳ್ತಾ ಇದ್ರಿ ದ್ಯಾಟ್ಸ್ ಕೆ ಸಿ ಟಿ ಮಾರ್ಕ್ಸ್ ಎಷ್ಟು ಬರಬೇಕಕ್ಕ ಚೆನ್ನಾಗಿ ರ್ಯಾಂಕ್ ಬರಬೇಕಾದ್ರೆ ಅಂತ. ಸೊ ಆ್ಯಸ್ ಆಫ್ ಇಟ್ ನಾನು ಈ ವಿಡಿಯೋ ಇವತ್ತು ಮಾಡ್ತಾ ಇದ್ದೇನೆ. ಭಾಳಷ್ಟು ಕಮೆಂಟ್ಸ್ ಬಂದವು. ಸೊ ಐ ಹ್ಯಾವ್ ಸೆಕ್ಯೂರ್ಡ್ 274 ಮಾರ್ಕ್ಸ್, ಐ ಹ್ಯಾವ್ ಸೆಕ್ಯೂರ್ಡ್ 285 ಮಾರ್ಕ್ಸ್ ಇನ್ ಬೋರ್ಡ್ಸ್. ಮತ್ತು ಕೆ ಸಿ ಟಿ ರ್ಯಾಂಕು ನನಗೆ 10,000 ಬಿಲೋ ಬರಬೇಕಂದ್ರೆ ಎಷ್ಟು ಮಾರ್ಕ್ಸ್ ಬರಬೇಕು ಕೆ ಸಿ ಟಿಯಲ್ಲಿ, ಐ ಹ್ಯಾವ್ ಟು ಸೆಕ್ಯೂರ್ ಹೌ ಮಚ್ ಮಾರ್ಕ್ಸ್ ಅಂತ. ಸೊ ಇಟ್ ಮೇನ್ಲಿ ಡಿಪೆಂಡ್ಸ್ ಆನ್ ಸೆವೆರಲ್ ಫ್ಯಾಕ್ಟರ್ಸ್. ಓಕೆ, ಈಗ ನಾನು ತೋರಿಸೋ ಪ್ರಕಾರ ಇದೇ ಥರ ಬರುತ್ತೆ ಅಂತಲೂ ಹೇಳೋಕ್ಕೆ ಬರೋದಿಲ್ಲ. ಯಾಕೆ ಅಂತ ನೀವು ಕೇಳ್ಬೋದು. ಯಾಕಂದರೆ ನೋಡಿ, ಲಾಸ್ಟ್ ಟೈಮ್ ಏನಾಗುತ್ತೆ ಅಂದರೆ, ಸೊ ಈಗ ನಮ್ಮ ಎಕ್ಸಾಮ್ ಇರೋವಂಥ ಟೈಮ್ಗೆ ನೀವು ನೋಡ್ಬೋದು, ನಮ್ಮ ಕೆ ಸಿ ಟಿ ಪೇಪರ್ ಯಾವ ಥರ ಬಂತಂದರೆ ಈಸಿ ಟು ಮಾಡ್ರೇಟ್ ಪೇಪರ್ ಬಂದಿತ್ತು. ಸೊ ಇಟ್ ವಾಸ್ ಈಸಿ ಟು ಮಾಡ್ರೇಟ್ ಆ್ಯಂಡ್ ತುಂಬ ಜನ ಏನು ಮಾಡಿಬಿಟ್ಟಿದ್ರು 140+ ಸ್ಕೋರ್ ಮಾಡಿದರು. ಸೊ ಆದ ಕಾರಣ ನಾವು ಎಕ್ಸ್ಪೆಕ್ಟೆಡ್ ರ್ಯಾಂಕ್ಕಿನ್ನ ನಮ್ಮದು 5 to 6K ರ್ಯಾಂಕ್ ಕಡಿಮೆ ಬಂತು. ಅಂದರೆ 5,000 ಎಕ್ಸ್ಪೆಕ್ಟ್ ಮಾಡಿದರೆ 10,000 ಬಂತು. ಸೊ ಓಕೆ, ಆದ ಕಾರಣ ಆ ರೀತಿ ತುಂಬ ಚೇಂಜಸ್ಗಳಾದವು ನಮ್ಮ ಟೈಮ್ನಲ್ಲಿ, ನಾನು ಹೇಳೋದು. ಓಕೆ, ಸೊ ಆದ ಕಾರಣ ಯಾವುದೇ ತರಹದ ಚೇಂಜಸ್ ಆಗ್ಬೋದು ಬೇಸ್ಡ್ ಆನ್ ದ ಡಿಫಿಕಲ್ಟಿ ಲೆವೆಲ್ ಆಫ್ ದ ಪೇಪರ್. ಓಕೆ, ಸೊ ಏನಕ್ಕ ಮತ್ತೆ ಈಸಿ ಬರಬಾರ್ದ, ಎಕ್ಸಾಮ್ ಟಫ್ ಬರಬೇಕಾ ಅಂತ ಕೇಳೋದಾದರೆ, ಎಸ್, ನೀವು ಬೇಡ್ಕೊಂಡು ಹೋಗಬೇಕು ಲೈಕ್ ದೇವರಿಗೆ ನನ್ನ ಟೆಸ್ಟ್ ಟಫ್ ಆಗಿ ಬರಲಿ ಅಂತ. ಏನಕ್ಕ ಏನು ಹೇಳ್ತಾ ಇದೆಯಾ ಅಂತ ಕೇಳಿದರೆ, ಎಸ್, ಇಟ್ಸ್ ದ ರಿಯಾಲಿಟಿ. ನಿಮಗೆ ಈಗ ವಿಯರ್ಡ್ ಅನ್ನಿಸ್ಬೋದು, ಬಟ್ ನಾನು ಹೇಳೋದು ಇದು ಒಂಥರ ಸತ್ಯ, ಕಟ್ಟು ಸತ್ಯ ಅಂತಲೇ ಹೇಳ್ಬೋದು. ವೈ? ಬಿಕಾಸ್ ಪೇಪರ್ ಟಫ್ ಬಂದರೆ ಕಾಂಪಿಟೇಷನ್ ವಿಲ್ ಬಿ ನಾರ್ಮಲ್. ಓಕೆ, ಪೇಪರ್ ಈಸಿ ಬಂದರೆ ನೀವು ಚೆನ್ನಾಗಿ ನೀವು ನಾರ್ಮಲಿ 100 ಸ್ಕೋರ್ ಮಾಡ್ತಾ ಇದ್ರೆ ಅಂದರೆ, ನೀವು 100 ಸ್ಕೋರ್ ಮಾಡಿದ್ರೆ ಅಂದರೆ, ಪೇಪರ್ ಈಸಿ ಬಂದು ಕೂಡ ನೀವು 100 ಸ್ಕೋರ್ ಮಾಡಿದರೆ, ಬಹಳಷ್ಟು ಜನ ಏನು ಚೂರು ಟಾಪರ್ಸ್ ಎಲ್ಲ ಇರ್ತಾರಲ್ಲ, ಬಹಳಷ್ಟು ಜನ 130, 140 ಕ್ರಾಸ್ ಮಾಡಿದ್ರೆ ರ್ಯಾಂಕ್ ವಿಲ್ ಬಿ ವೆರಿ ಅನ್ಎಕ್ಸ್ಪೆಕ್ಟೆಡ್. ಓಕೆ, ಸೊ ಅದೇ ಕಾರಣ ಕೆ ಸಿ ಟಿ ಪೇಪರ್ ಚೂರು ಟಫ್, ಮಾಡ್ರೇಟ್ ಟು ಟಫ್ ಬಂದಿದ್ದರೆ ತುಂಬ ಚಾನ್ಸಸ್ ಇರ್ತವೆ ನಿಮ್ದು 100 ಸ್ಕೋರು ಆಗಿದ್ರೂ ನಿಮ್ಮದು 15K ರ್ಯಾಂಕಿಂಗ್ ಒಳಗೂ ಬರುವಂಥ ಸಾಧ್ಯತೆ ಇರ್ತವೆ. ಸೊ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ಯುವರ್ ಬೋರ್ಡ್ಸ್ ಮಾರ್ಕ್ಸ್ ಆಲ್ಸೋ, ಬಿಕಾಸ್ ಇಟ್ ಆಲ್ಸೋ ಕಾಂಟ್ರಿಬ್ಯೂಟ್ಸ್ 50%. ಸೊ ಈಗ ನಾನು ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ, ಬನ್ನಿ, ಹೌ ಇಟ್ ವಿಲ್ ಬಿ ಕ್ಯಾಲ್ಕುಲೇಟೆಡ್ ಆ್ಯಂಡ್ ಹೌ ಮಚ್ ಯು ಕ್ಯಾನ್ ಎಕ್ಸ್ಪೆಕ್ಟ್. ಸೊ ಇಲ್ಲಿ ನೋಡ್ಬೋದು ಮಾರ್ಕ್ಸ್ ವರ್ಸಸ್ ರ್ಯಾಂಕ್, ಕೆ ಸಿ ಟಿ ಮಾರ್ಕ್ಸ್ ವರ್ಸಸ್ ರ್ಯಾಂಕ್, ಹೌ ಇಟ್ ವಿಲ್ ಬಿ ಅಂತ ನೀವು ಕನ್ಫ್ಯೂಸ್ ಆಗಿ ಈಗ ಇರ್ತೀರಾ. ಸೊ ಲೆಟ್ಸ್ ಸೇಟ್. So you can see here, you all have already known this, that is 50% board PCM marks plus I am talking about engineering here. So ನೀವು ಯಾವುದಾದ್ರೂ ಬೇರೆ ಕೋರ್ಸಸ್ಗೆ ಆಗಿದ್ರೂ, ಯೂಶ್ವಲಿ ವೆಟರ್ನರಿ ಕೋರ್ಸ್ಗೆ ಆದರೆ ಇಲ್ಲಿ ಪಿ ಸಿ ಎಮ್ ಅಂದರೆ ಪಿ ಸಿ ಬಿ ಮಾಡ್ಕೊಳ್ಳಿ. ಬಟ್ ಇಲ್ಲಿ ಪಿ ಸಿ ಬಿ ಅಷ್ಟೇ ಕನ್ಸಿಡರ್ ಆಗುತ್ತೆ, ವೆಟರ್ನರಿಗೆ ನೋ ಬೋರ್ಡ್ಸ್ ವಿಲ್ ಬಿ ಕನ್ಸಿಡರ್ಡ್. ಸೊ 50% ಸಿ ಟಿ ಮಾರ್ಕ್ಸ್. ಓಕೆ, ಓಕೆ, ಆಲ್ರೆಡಿ board exams already completed and only CET has been left. Okay, KCET exam decides how much your rank improves. Okay, ನಾನು ಇಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವುದಂತ. ಇಲ್ಲಿ ನೋಡ್ಬೋದು, ವೈ ಕೆ ಸಿ ಟಿ ಎಕ್ಸಾಮ್ ಮ್ಯಾಟರ್ಸ್. ಸ್ಮಾಲ್ ಚೇಂಜಸ್ ಇನ್ ಸಿ ಇ ಟಿ ಮಾರ್ಕ್ಸ್ ಈಸ್ ಈಕ್ವಲ್ ಟು ರ್ಯಾಂಕ್ ಚೇಂಜ್, ಬಿಗ್ ರ್ಯಾಂಕ್ ಚೇಂಜ್. ಓಕೆ, ತುಂಬ ಚೇಂಜಸ್ ಆಗ್ಬೋದು. ವೈ? ಬಿಕಾಸ್ ಯೋರ್ ಕೆ ಸಿ ಟಿ ಮಾರ್ಕ್ಸ್ ಮೇನ್ಲಿ ಮ್ಯಾಟ್ರಿಸ್ 50% ಆಫ್ ಯೋರ್ ಮಾರ್ಕ್ಸ್. ಆ್ಯಂಡ್ ಬೋರ್ಡ್ ಎಕ್ಸಾಮ್ ಈಗ ಚೆನ್ನಾಗಿ ಆಗಿಲ್ಲ ಅಂದರೆ ಏನೂ ಡಿಸಪಾಯಿಂಟ್ ಆಗಬೇಡಿ. ನೀವೇನಾದರೂ ಈಗ ಜೆ ಇ ಎಸ್ಪೈರೆಂಟ್ ಆಗಿದ್ದರೆ, ಈಗ ನನ್ನ ಕಮೆಂಟ್ಸ್ ಬಾಕ್ಸಲ್ಲಿ ನೋಡಿದೆ, ಐ ವಾಸ್ ಅ ಜೆ ಇ ಎಸ್ಪೈರೆಂಟ್, ಐ ವಾಸ್ ನಾಟ್ ಮಚ್ ಗುಡ್ ಇನ್ ಬಯಾಲಜಿ ಆ್ಯಂಡ್ ಆಲ್, ಆ್ಯಂಡ್ ಆಲ್ಸೋ ಸಮ್ ಕೆಮಿಸ್ಟ್ರಿ ಎಕ್ಸಾಮ್, ಇನ್ ಬೋರ್ಡ್ಸ್ ಎಕ್ಸಾಮ್ ಐ ಮೆಸ್ಡ್ ಅಪ್ ಅಂತೆಲ್ಲ ನೋಡಿದೆ. ಸೊ ಇಫ್ ಎನಿಥಿಂಗ್ ಹ್ಯಾಪನ್ ಇನ್ ಬೋರ್ಡ್ ಎಕ್ಸಾಮ್, ನೀವು ಸೆಕೆಂಡ್ ಎಕ್ಸಾಮ್ ಬರೀಬಾರ್ದು ಅಂತ ಏನಾದರೂ ಡಿಸೈಡ್ ಮಾಡಿದ್ರೆ, ವೆರಿ ಗುಡ್, ಐ ವೋಂಟ್ ಟೆಲ್ ಯು ಎನಿಥಿಂಗ್, ಬಿಕಾಸ್ ಕೆ ಸಿ ಟಿ ಎಕ್ಸಾಮ್ ನಿಮ್ಮ ಹತ್ರ ಇದೆ. ನೀವು ಎಮ್ ಸಿ ಕ್ಯೂಸ್ನಲ್ಲಿ OMR ಹಾಕೋದ್ರಲ್ಲಿ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ, ಕೆ ಸಿ ಟಿಲಿ ಚೆನ್ನಾಗಿ ಮಾಡಿ, ಯು ಕ್ಯಾನ್ ಸ್ಟಿಲ್ ಸೆಕ್ಯೂರ್ ದ ಬೆಸ್ಟ್ ರ್ಯಾಂಕ್. ಓಕೆ, ನೋಡ್ಬೋದು, ಯು ಕ್ಯಾನ್ ಸಿ ಹಿಯರ್ ಟಾಪ್ ಕಾಲೇಜಸ್ ಆಫ್ ಇಂಜಿನಿಯರಿಂಗ್, ಯುವರ್ ರ್ಯಾಂಕ್ ಡಿಸೈಡ್ಸ್ ಯುವರ್ ಕಾಲೇಜ್. ಲೈಕ್ ನಿಮಗೆ ಇರ್ತದೆ, ನಾವು RV ಕಾಲೇಜ್ ಆಫ್ ಇಂಜಿನಿಯರಿಂಗ್ಗೆ ಸೇರಬೇಕು, ಹಾಗೆ PESಗೆ ಸೇರಬೇಕು ಅಂತೆಲ್ಲ ಇರ್ತವೆ. ಸೊ ಆ್ಯಂಡ್ ಆಲ್ಸೋ ದೇರ್ ಆರ್ ಮೆನಿ ಕ್ಯಾಂಪಸ್. ಓಕೆ, RV ಕಾಲೇಜ್ ಒಂದೇ ಇಲ್ಲ, RV ಕಾಲೇಜ್ ಒಂದು ಬೇರೆ ರೋಡಲ್ಲಿ ಒಂದಿದೆ, ಬೆಂಗಳೂರಿನಲ್ಲಿ 2-3 RV ಕಾಲೇಜಸ್ ಇದ್ದಾವೆ. ಬಟ್ ಮೇನ್ ಬ್ರಾಂಚ್ ಯಾವುದು, ಅದು ನೀವು ಕೌನ್ಸಿಲಿಂಗಲ್ಲಿ ಹಾಕೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಕೌನ್ಸಿಲಿಂಗ್ ಆಲ್ಸೋ ಮ್ಯಾಟರ್ಸ್, ಬಿಕಾಸ್ PES ಕಾಲೇಜ್ ಒಂದು ರಿಂಗ್ ರೋಡಲ್ಲಿದೆ, ಒಂದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿದೆ. ಸೊ 2 ಕಾಲೇಜ್ ಕ್ಯಾಂಪಸಲ್ಲಿ ಯಾವ ಕಾಲೇಜ್ ಕ್ಯಾಂಪಸ್ ಚೆನ್ನಾಗಿರೋದು ಅಂತೆಲ್ಲ ನೋಡಬೇಕು. ಸೊ ಅಂಡರ್ 1000. ಓಕೆ, ಆ್ಯಸ್ ಯು ಐ ಆಲ್ಸೋ ಲೈ ಅಂಡರ್ ಜನರಲ್ ಕ್ಯಾಟಗರಿ. ನಾನು ಇದನ್ನು ಜನರಲ್ ಕ್ಯಾಟಗರಿ ಪ್ರಕಾರ ಹೇಳ್ತಾ ಇದ್ದೇನೆ. ಮೀನ್ಸ್ ಜನರಲ್ ಕ್ಯಾಟಗರಿ ಇಸ್ ದ ಬೇರ್ ಮಿನಿಮಮ್ ಬೇಕಾಗಿರುವಂಥ ರ್ಯಾಂಕ್. ಓಕೆ, ದಟ್ ಈಸ್ ನಥಿಂಗ್ ಬಟ್ ಅಂಡರ್ 1000. ಮೀನ್ಸ್ 300-400 ಮಾಡಿದ್ರೂ ನಿಮಗೆ RVಯಲ್ಲಿ ಸಿಗೋದು ಬೇಕಾಗಿರುತ್ತೆ, ನಾವು ಜನರಲ್ ಮೆರಿಟ್ ಇಂದ ಬಂದಿದ್ದರೆ. ಅಂಡರ್ 3000 ಫಾರ್ MS RIT, ದಟ್ ಈಸ್ MS ರಾಮಯ್ಯ, ಆ್ಯಂಡ್ ಬೆಂಗಳೂರು, ದಟ್ ಈಸ್ BMS ಕಾಲೇಜ್. ಓಕೆ, ಅಂಡರ್ 3000 ಬೇಕಾಗುತ್ತೆ. ಆ್ಯಂಡ್ ಅಂಡರ್ 6000 ದಟ್ ಈಸ್ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ HACE ಮೈಸೂರು, UVCE ವಿಶ್ವೇಶ್ವರಯ್ಯ ಕಾಲೇಜ್, ಅಂಡರ್ 6000 ಬೇಕಾಗುತ್ತೆ. ಓಕೆ,
ಈಗ ನಾವು ನೋಡೋಣ ನವ್ ಯು ನೋ ವಾಟ್ ಸಿ ಟಿ ಮಾರ್ಕ್ಸ್ ಗೆಟ್ ದ ಬೆಸ್ಟ್ ರಿಸಲ್ಟ್. ಓಕೆ, ಸಿ ಟಿಗೆ ಅದಕ್ಕೆ ಫೋಕಸ್ ಮಾಡಿ ಅಂತ ಹೇಳ್ತಾ ಇರೋದು. ಸೊ ದಿಸ್ ಈಸ್ ದ ರ್ಯಾಂಕ್ ಡಿಸೈಡಿಂಗ್ ಫ್ಯಾಕ್ಟರ್. ಇಷ್ಟು ನಿಮಗೆ ಟಾಪ್ ಕಾಲೇಜಲ್ಲಿ ಹೋಗಬೇಕಂತ ಇದ್ದರೆ ಇವಿಷ್ಟು ರ್ಯಾಂಕ್ ಬೇಕಾಗಿರುತ್ತೆ. ಸೊ ಯು ಕ್ಯಾನ್ ಸಿ ಹಿಯರ್ ಕೆ ಸಿ ಟಿ ಮಾರ್ಕ್ಸ್ ವರ್ಸಸ್ ರ್ಯಾಂಕ್ ರಿಯಲ್ ಡೇಟಾ. ಓಕೆ, ಈ ಡೇಟಾ ನಾನು ತೊಗೊಂಬಂದಿದ್ದೀನಿ. ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಫ್ ಎನಿ ಒನ್ ಹ್ಯಾವ್ ಸೆಕ್ಯೂರ್ಡ್ 298 ಮಾರ್ಕ್ಸ್ ಇನ್ PCM ಇನ್ ಯೋರ್ ಬೋರ್ಡ್ಸ್ ಎಕ್ಸಾಮ್, KCT marks 141 marks and rank is 322. ಓಕೆ, ಇದು ಪೇಪರ್ ನಿಯರ್ಲಿ ಮಾಡರೇಟ್ ಟು ಟಫ್ ಅನ್ನೇ ಇರ್ಬೋದು ಅಂತ ಹೇಳ್ಬೋದು. ಇದು ರಿಯಲ್ ಡೇಟಾ. ಓಕೆ, ಪ್ರೀವಿಯಸ್ ಇಯರ್ಸ್ ಅನಲೈಸಿಸ್ ಮಾಡಿ ಒಂದಿಷ್ಟು ಟಾಪರ್ಸ್ ಪೇಪರ್ಸು ಹಾಗೆ ಅನಲೈಸ್ ಮಾಡಿರೋಂಥ ಡೇಟಾ. ಓಕೆ, ಯು ಕ್ಯಾನ್ ಸಿ ಹಿಯರ್ 298 ಅಂದರೆ 2 ಮಾರ್ಕ್ಸ್ ಅಷ್ಟೇ ಹೋಗಿದೆ. 141 ಮಾರ್ಕ್ಸ್, 322 ರ್ಯಾಂಕಿಂಗ್. ಬಟ್ ಇಲ್ಲಿ ನೋಡ್ಬೋದು someone has scored 299. ಓಕೆ, ಇನ್ ಬೋರ್ಡ್ಸ್. ಬಟ್ KCT ಮಾರ್ಕ್ಸ್ ಎಷ್ಟು 122, ಬಟ್ ದ ರ್ಯಾಂಕ್ ಈಸ್ 1249. ಸೊ ಇಲ್ಲಿ ನೋಡ್ಬೋದು KCT ಮಾರ್ಕ್ಸ್ ಎಷ್ಟು ಇಂಪಾರ್ಟೆನ್ಸ್ ಆಗಿದೆ. ಇಲ್ಲಿ ಒಂದೇ ಮಾರ್ಕ್ಸ್ ಡಿಫ್ರೆನ್ಸ್ ಆಗಿರೋದು, ಬಟ್ KCT ಮಾರ್ಕ್ಸ್ ನೋಡ್ಬೋದು. ಬಟ್ ಹಿಯರ್ ಯು ಕ್ಯಾನ್ ಸಿ ದ ಲಾರ್ಜ್ ಗ್ಯಾಪ್ ಇನ್ ದ ರ್ಯಾಂಕಿಂಗ್. ರೈಟ್, ಇದು ಅಂಡರ್ 1000 ಮಾರ್ಕ್ಸ್. ಯು ಕ್ಯಾನ್ ಕಂಪೇರ್ ಯುವರ್ ಮಾರ್ಕ್ಸ್ ಎನಿಥಿಂಗ್ ಯು ಇಫ್ ಯು ಹ್ಯಾವ್. ಇಲ್ಲಕ್ಕ ನಾವು ಇನ್ನೂ ಯಾರು 295 299 ಹೀಗೆಲ್ಲ ಸ್ಕೋರ್ ಮಾಡಿಲ್ಲ ಅಂತ ಹೇಳೋದಾದರೆ ಲೆಟ್ಸ್ ಗೋ ಫರ್ದರ್. ನಾನು ತೋರಿಸ್ತಾ ಹೋಗ್ತೀನಿ ಎಲ್ಲ ಟೈಪನ್ನು. ಓಕೆ, ಅಂಡರ್ 2000 PCM ಯು ಕ್ಯಾನ್ ಸಿ 293 ಇಲ್ಲಿ ನಾನು ಹೈಲೈಟ್ ಮಾಡಿದ್ದೀನಿ. ಸೊ 293 ಯಾರಾದರೂ ಮಾಡಿದರೆ 123 ಮಾರ್ಕ್ಸ್ ಇನ್ KCT. ನಿಯರ್ಲಿ ಯು ಕ್ಯಾನ್ ಇಟ್ ಕ್ಯಾನ್ ರೇಂಜ್ ಫ್ರಮ್ 120 115 to 130. ಓಕೆ, 1490 ರ್ಯಾಂಕ್ ಸೆಕ್ಯೂರ್ ಮಾಡಿದ್ದಾರೆ. ಓಕೆ, ಇಲ್ಲಿ ನೀವು ಡಿಫ್ರೆನ್ಸ್ ನೋಡ್ಬೋದು. 298 ಮಾಡಿದವರು 120 ಮಾರ್ಕ್ಸ್ ತೊಗೊಂಡಿದ್ದಾರೆ, 1484 ರ್ಯಾಂಕ್. ಇಲ್ಲಿ ಡಿಫ್ರೆನ್ಸ್ ನೋಡ್ಬೋದು. KCT ಮಾರ್ಕ್ಸ್, ಓನ್ಲಿ KCT ಮಾರ್ಕ್ಸ್ ಈಸ್ ಡಿಫರಿಂಗ್. ಓಕೆ, ಎಷ್ಟು ಡಿಫ್ರೆನ್ಸ್ ಆಗಿದೆ ಅನ್ನೋದು ನೀವು ಇಲ್ಲಿ ವ್ಯತ್ಯಾಸವನ್ನು ನೋಡ್ಬೋದು. ಆ್ಯಂಡ್ ಯು ಕ್ಯಾನ್ ಕಂಪೇರ್ ಯುವರ್ ಮಾರ್ಕ್ಸ್, ಯುವರ್ PCM ಮಾರ್ಕ್ಸ್ ವಿತ್ ದೀಸ್ KCT ಮಾರ್ಕ್ಸ್. ಈಗಾಗಲೇ ನೀವು ಟಾರ್ಗೆಟ್ ಮಾಡ್ಕೊಂಡು ಇಟ್ಕೋಬೇಕು. ಐ ಹ್ಯಾವ್ ಟು ಸ್ಕೋರ್ ಹೌ ಮಚ್. ಓಕೆ, ಐ ಹ್ಯಾವ್ ಟು ಸ್ಕೋರ್ ಅಬೋವ್ 100, ಐ ಹ್ಯಾವ್ ಟು ಸ್ಕೋರ್ 120. ಅಟ್ಲೀಸ್ಟ್ ನೀವು ಟ್ರೈ ಮಾಡಲೇಬೇಕು. ಬಿಕಾಸ್ ಇನ್ KCT ನಿಮಗೆ ಈಗ ಅನಿಸ್ತಾ ಇರುತ್ತೆ 60 ಮಾರ್ಕ್ಸ್ಗೆ 30 ಮಾರ್ಕ್ಸ್ ತೆಗಿಯೋಕ್ಕೂ ಕಷ್ಟ ಆಗುತ್ತಾ, 3 3s 9. ಎಸ್, ಈಗ ಅನಿಸ್ಬೋದು. ಬಟ್ ಎಕ್ಸಾಮ್ ನೀವು ಬರೆಯೋಕ್ಕೆ ಹೋಗ್ತಿರಲ್ಲ, ಅಲ್ಲಿ ನೀವು 35 36 37 ಹೀಗೆ ತೆಗಿಯೋದಕ್ಕೆ ಚೂರು ಕಷ್ಟ ಆಗುತ್ತೆ. ವೈ? ಬಿಕಾಸ್ ಟೈಮ್ ಕನ್ಸ್ಟೆಂಟ್ ವಿಲ್ ಬಿ ದೇರ್. 1 ಕ್ವಶನ್ 1 minute ಆ್ಯಂಡ್ 60 questions 60 minutes ಓನ್ಲಿ. ಅದರಲ್ಲಿ ಕೂಡ ನಿಮಗೆ ಇನ್ವಿಜಿಲೇಟರ್ ಸೈನ್ ಹಾಕ್ಸ್ಕೊಳ್ಳೋಕ್ಕೆ ಬರ್ತಾರೆ. ಒಂದ್ಸರಿ ನಿಮ್ಮ ರೋಲ್ ನಂಬರ್ ಹಾಕ್ಸ್ಕೊಳ್ಳಿಕ್ಕೆ ಬರ್ತಾರೆ. ಸೊ ಬಿ ರೆಡಿ ವಿತ್ ದಟ್. ಯು ಹ್ಯಾವ್ ಟು ಅಡ್ಜಸ್ಟ್ ವಿತ್ ದೋಸ್ ಸೂಪರ್ವೈಸರ್ಸ್ ಆಲ್ಸೋ. ಸೊ ನನಗೆ ತುಂಬ ಇರಿಟೇಷನ್ ಆಗ್ತಾ ಇತ್ತು. ಯಾರಾದರೂ ನಂಗೆ ಸೈನ್ ಹಾಕಿಸ್ಕೊಳಕ್ಕೆ ಬಂದರೆ, ಇವನ್ ಇನ್ ನೀಟ್ ಎಕ್ಸಾಮ್ ರೇ ಎವ್ರಿ ಒನ್ ವಿಲ್ ಕಮ್, ಇದನ್ನು ನಿಮ್ಮ ಡೀಟೇಲ್ಸ್ ತುಂಬಿ ಅಂತ ಇರೋದೇ 3 hours. ಅದರಲ್ಲಿ ಕೂಡ ಸೂಪರ್ವೈಸರ್ಸ್ ನಮ್ಮ ಕ್ವಶನ್ ಪೇಪರ್ ಕೋಡ್ ಹಾಕಬೇಕು, ಆನ್ಸರ್ ಪೇಪರ್ ಕೋಡ್ ಹಾಕಬೇಕು, ಸಿಗ್ನೇಚರ್ ಹಾಕಬೇಕು, ಎಲ್ಲ ನಾವೇ ಮಾಡಬೇಕು. ಸೊ ದಟ್ ವಿಲ್ ಬಿ ಸೋ ಮಚ್ ಇರಿಟೇಟಿಂಗ್ ಎಸ್ಪೆಷಲಿ ಫಾರ್ ಮೀ. ಸೊ ನೀವು ಅದನ್ನು ಕೂಡ ಮ್ಯಾನೇಜ್ ಮಾಡಬೇಕು ಆ ಪ್ರೆಷರಲ್ಲಿ. ಓಕೆ, ಸೊ ನಥಿಂಗ್ ಟು ಡೂ ವಿತ್, ಹಾಗೆ ಮಾಡಬೇಕಾಗಿರುತ್ತೆ, ಅದೇ ರೂಲ್ಸ್, ಏನು ಮಾಡೋಕ್ಕೆ ಬರಲ್ಲ. ಲೆಟ್ಸ್ ಸಿ ನೆಕ್ಸ್ಟ್ ನೋಡ್ಬೋದು. ಅಂಡರ್ 5000 to 10,000. ಸೊ ಯು ಕ್ಯಾನ್ ಕಂಪೇರ್ ಯುವರ್ ಮಾರ್ಕ್ಸ್ ಆ್ಯಂಡ್ ಸಮ್ವೇರ್ ಟೆಲ್ಲಿಂಗ್ ಲೈಕ್ ಮೈ ಮಾರ್ಕ್ಸ್ ಲೈಸ್ ಬಿಟ್ವೀನ್ 265 ಅಂತಲ್ಲ. ಸೊ 265 ನೀವು ಸ್ಕೋರ್ ಮಾಡಿದರೆ, ಇಫ್ ಯು ಸ್ಕೋರ್ 110 ಇನ್ ಕೇಸ್ ಆಫ್ ಟಫ್ ಪೇಪರ್. ಓಕೆ, ನಿಮ್ಮ ಪೇಪರ್ ಈ ಸತಿ ಟಫ್ ಬಂದರೆ ಚೆನ್ನಾಗಿರುತ್ತೆ, ನಿಮ್ಮ ರ್ಯಾಂಕ್ ಕೂಡ ಚೆನ್ನಾಗಿ ಬರುತ್ತೆ. ಲಾಸ್ಟ್ ಟೈಮ್ ನಮ್ಮ ಥರ ಪೇಪರ್ ಬಂದರೆ ರ್ಯಾಂಕ್ ವಿಲ್ ಬಿ ವೆರಿ ಅನ್ಎಕ್ಸ್ಪೆಕ್ಟೆಡ್ ಫಾರ್ ಅಸ್ ಆಲ್ಸೋ ಆ್ಯಂಡ್ ನಿಮಗೂ ಕೂಡ ಅಂತ ಹೇಳ್ಬೋದು. ಸೊ ನೋಡಿ 265 110. ಸಿ, ನನ್ನ ರ್ಯಾಂಕ್ ನೀವು ಕೇಳ್ತಾ ಇದ್ರಿ. ಸೊ ಮೈ PCM ಮಾರ್ಕ್ಸ್ ವಾಸ್ ಅರೌಂಡ್ 271. ಓಕೆ, 271 ಇತ್ತು. ಹಾಗೆ KCT ಮಾರ್ಕ್ಸ್ ವಾಸ್ ಅರೌಂಡ್ 110. ಸೊ ಏನಾಯಿತು, ಮೈ ರ್ಯಾಂಕ್ ಎಕ್ಸೀಡೆಡ್ 15K. ಬಟ್ ಹಿಯರ್ ದ ಅನಲೈಸಿಸ್ ಈಸ್ ಶೋಯಿಂಗ್ 8K. ಓಕೆ, ನಾನು ಕೂಡ ಹೀಗೆ ಎಕ್ಸ್ಪೆಕ್ಟ್ ಮಾಡಿದ್ದೆ 8K ಬರ್ಬೋದು ಅಂತ, ಬಟ್ 15K ಎಕ್ಸೀಡ್ ಆಗಿಬಿಡ್ತು. ಸೊ ವಾಟ್ ಐ ಕ್ಯಾನ್ ಸೇ ಮೀನ್ಸ್ ಇಟ್ ಈಸ್ ನಾಟ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ವಾಟ್ ಎವರ್ ಐ ಹ್ಯಾವ್ ಗಿವನ್ ಹಿಯರ್. ದಿಸ್ ಈಸ್ ಪ್ರೀವಿಯಸ್ ಇಯರ್ ಅನಾಲಿಸಿಸ್ ಇಟ್ ಸೆಲ್ಫ್. ಬಟ್ ಕಂಪ್ಲೀಟಾಗಿ ಹೀಗೆ ಆಗುತ್ತಾ ಅಂತ ಕೇಳಿದರೆ ನೋ, ಬಿಕಾಸ್ ಇಟ್ ಡಿಪೆಂಡ್ಸ್ ಆನ್ ದ ಲೆವೆಲ್ ಆಫ್ ದ ಪೇಪರ್. ಬಿಕಾಸ್ ಎಷ್ಟು ಮಂದಿ ಎಷ್ಟು ಸ್ಕೋರ್ ಮಾಡ್ತಾರೆ. ಸಿ ಯು ಸಮಥಿಂಗ್ you know that 3 lakh people have applied for KCT this year. 3 lakh ಅಲ್ಲಿ 1 lakh ಜನ ಟಾಪರ್ಸ್ ಇದ್ದಾರೆ ಅಂತ ಅನ್ಕೊಳ್ಳೋಣ. ಸಾರಿ, 50,000 ಅನ್ಕೊಳ್ಳೋಣ. ಇರಲಿ, 50,000 ಅನ್ಕೊಳ್ಳೋಣ. 50,000 ಟಾಪರ್ಸ್ನಲ್ಲಿ ಅವರು ಮ್ಯಾಕ್ಸಿಮಮ್ ಆಫ್ ದ ಪೀಪಲ್ ಹ್ಯಾವ್ ಸ್ಕೋರ್ಡ್ 130+ ಅಂತ ನೀವು ಅನ್ಕೊಂಡ್ರೆ, 130+ ಅಂತ ಅನ್ಕೊಂಡ್ರೆ ವಾಟ್ ಹ್ಯಾಪನ್ಸ್? ಕಾಂಪಿಟೇಷನ್ ಇನ್ಕ್ರೀಸ್ ಆದರೆ ರ್ಯಾಂಕ್ ಇವೆಂಚುಲಿ ಡಿಕ್ರೀಸಸ್. ಓಕೆ, ದ್ಯಾಟ್ಸ್ ವಾಟ್ ದ ಫಂಡ ಬಿಹೈಂಡ್ ದಿಸ್. ಸೊ ಹೀಗಾಗಿದ್ದಕ್ಕೆ ಇವನ್ ದೋ ಬೈ ಸ್ಕೋರಿಂಗ್ 271 ಇನ್ ಬೋರ್ಡ್ಸ್ ದಟ್ ಈಸ್ PCM. ಹಾಗೆ ನನ್ನ PCB ನೀವು ಕೇಳ್ಬೋದು. ಎಸ್, PCB ಕೂಡ 271 to 272 ನಿಯರ್ ಅಷ್ಟೇ ಇದ್ದಿದ್ದು. ಬಟ್ KCT ಮಾರ್ಕ್ಸ್ 130 ಇತ್ತು ನಂದು. ಓಕೆ, ನಾನು ಸೆಕ್ಯೂರ್ ಮಾಡಿದ್ದು 130 ಮಾರ್ಕ್ಸ್ ಇನ್ PCB. ಓಕೆ, PCB ಎದಕ್ಕೆ ಕನ್ಸಿಡರ್ ಮಾಡ್ತಾರೆ? ವೆಟರ್ನರಿಗೆ. ಸೊ ಐ ಗಾಟ್ 12K ರ್ಯಾಂಕ್, 12,000 ರ್ಯಾಂಕ್ ಇನ್ ವೆಟರ್ನರಿ. ಸೊ ಅಲ್ಲಿ ಇಷ್ಟು ಮ್ಯಾಟ್ರ್. 130 ಮಾಡಿದ್ರೂ ಇಲ್ಲಿ ನೋಡಿರ್ಬೋದು, ಇಲ್ಲಿ ತೋರಿಸಿರೋ ಪ್ರಕಾರ ಹಾಗೆ ಆಗುತ್ತೆ. ರೈಟ್, ಈಗ ಗೊತ್ತಾಯಿತು ಅಂತ ಅನ್ಕೋತೀನಿ. ಓಕೆ, ಆ್ಯಂಡ್ ಯು ಕ್ಯಾನ್ ಸಿ ಅಂಡರ್ 5000 ಅಲ್ಲಿ 291 ಇಲ್ಲಿ ಮಾರ್ಕ್ ಮಾಡಿದ್ದೇನೆ. 118 ಮಾರ್ಕ್ಸ್ ಇನ್ KCT
2264 marks. So you can see here board exam marks also contributes the highest importance. Okay, and also next nodana 20,000 to 50,000. If you see here, yes, I have marked here 249, 102, 17,514 ಅಂತ. 249 ಮಾರ್ಕ್ಸ್ ತುಂಬ ಕಡಿಮೆ ಆಗಿದೆ ಬೋರ್ಡ್ಸ್ನಲ್ಲಿ. KCT ಮಾರ್ಕ್ಸ್ ಕೂಡ 100 ಹತ್ರ ಬಂದಿದೆ ಆ್ಯಂಡ್ ದ ರ್ಯಾಂಕ್ ಈಸ್ 17,514. ಬಟ್ ಇಟ್ ಈಸ್ ಇನ್ ದ ಟಫೆಸ್ಟ್ ಲೆವೆಲ್ ಪೇಪರ್ ರೇಂಜ್. ಓಕೆ, ಈಸಿ ಪೇಪರ್ ಬಂದಿದ್ರೆ ಇಟ್ ಕ್ಯಾನ್ ಆಲ್ಸೋ ಎಕ್ಸಿಡ್ 30K. ಐ ವಿಲ್ ಗ್ಯಾರಂಟಿ ಯು. ಓಕೆ, 30K ಕೂಡ ಎಕ್ಸಿಡ್ ಆಗ್ಬೋದು ಫುಲ್ ಈಸಿ ಪೇಪರ್ ಬಂದಿದ್ರೆ. ಹೋಪ್ ಸೊ ನಿಮಗೆ ಕೂಡ ಯಾವ ಥರ ಪೇಪರ್ ಬರುತ್ತೆ ಅಂತ ನೋಡೋಣ, ಅನಲೈಸ್ ಮಾಡೋಣ. ಎಕ್ಸಾಮ್ ಮುಗಿದ ತಕ್ಷಣ ನಾನು ಎಸ್ ಅನಲೈಸಿಸ್ ಆಫ್ ದ ಪೇಪರ್ ಅಂತ ಮಾಡೋಣ ಒಂದು ವಿಡಿಯೋ, ಅದರಲ್ಲಿ ಹೇಳೋಣ ಯಾವ ಥರ ನಿಮಗೆ ಪೇಪರ್ ಬಂದಿತ್ತು, ಹಾಗೆ ಹೇಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ರ್ಯಾಂಕ್ ಚೇಂಜಸ್ಸನ್ನು ಅಂತ. ಸೊ ಆ್ಯಸ್ ಆಫ್ ಇಟ್ ಐ ಹ್ಯಾವ್ ಗಿವನ್ ಯು ಅ ಲಿಟಲ್ ಬಿಟ್ ಈ ರೀತಿ ಕೊಟ್ಟಿದ್ದೇನೆ, ಬಟ್ ಇಟ್ಸ್ ನಾಟ್ ಕಂಪ್ಲೀಟ್ಲಿ ಎಕ್ಸಾಕ್ಟ್ಲಿ ಆಸ್ ದಿಸ್ ಬಿಕಾಸ್ ಇಟ್ ಮೇನ್ಲಿ ಡಿಪೆಂಡ್ಸ್ ಆನ್ ದ ಡಿಫಿಕಲ್ಟಿ ಲೆವೆಲ್ ಆಫ್ ದ ಪೇಪರ್ ಎವ್ರಿ ಇಯರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಲ್ಸೋ ಐ ವಾಸ್ ಇಂಡಲ್ಜ್ಡ್ ಇನ್ ಮೇಕಿಂಗ್ ದ ರ್ಯಾಂಕ್ ಪ್ರೆಡಿಕ್ಟರ್ ಫಾರ್ ಯು ಆಲ್. ಆ್ಯಂಡ್ ಆಲ್ಸೋ ಕೌನ್ಸಿಲಿಂಗ್ಗೆ ತುಂಬ ಮಟೀರಿಯಲ್ಸನ್ನು ನಾನು ಕಲೆಕ್ಟ್ ಮಾಡ್ತಾ ಇದ್ದೇನೆ. ಸೊ ಸೂನ್ ಐ ವಿಲ್ ಅಪ್ಡೇಟ್ ಯು ಏನು ಅನ್ನೋದನ್ನು. ಸೊ ನೀವು ಎಕ್ಸಾಮ್ ಬರೋದು ಚೆನ್ನಾಗಿ ಫಸ್ಟ್ ಬರೆದು ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಫಾರ್ ಎಕ್ಸಾಮ್ಸ್. ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಆ್ಯಂಡ್ ಇಫ್ ಎನಿ ಡೌಟ್ಸ್ ಆರ್ ದೇರ್ ಮೀನ್ಸ್ ಯು ಕ್ಯಾನ್ ಕಮೆಂಟ್ ಬಿಲೋ. ಆ್ಯಂಡ್ ಟೇಕ್ ಕೇರ್. ಆಲ್ ದ ಬೆಸ್ಟ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.